ಗೋಚರಿಸುತ್ತದೆ ಅದನ್ನೇ ನಾವು ಸತ್ಯ ಅಂತ ತಿಳಿತೀವಿ. ಆದರೆ ಸನಾತನ ಧರ್ಮದಲ್ಲಿ ಹೇಳಿದಂತಹ ಆ ಒಂದು ವಿಶೇಷವಾದಂತಹ ಇನ್ಫಾರ್ಮೇಷನ್ ಏನಂದರೆ, ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು, ನಮ್ಮ ಕಿವಿಗೆ ಕೇಳದೇ ಇರತಕ್ಕಂಥದ್ದು, ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗದೇ ಇರತಕ್ಕಂಥದ್ದು ಅದೆಷ್ಟೋ ವಿಚಾರಗಳಲ್ಲಿ ನಡೀತಾ ಇರ್ತದೆ. ಇವತ್ತಿನ ದಿವಸ ಅಕ್ಷಯ ತೃತೀಯ. ಈ ದಿವಸ ಗ್ರಹಗಳು, ನಕ್ಷತ್ರಗಳು ಅದು ಹೇಗೆ ನಿಂತಿದೆ ಅಂದರೆ, ಇವತ್ತಿನ ದಿವಸ ನಾವು ಏನು ಮಾಡ್ತೀವೋ ಆ ಒಳ್ಳೆಯ ಕೆಲಸ, ಒಳ್ಳೆಯ ಯೋಚನೆ, ಅಭಿವೃದ್ಧಿ ಅದು ಸದಾ ದುಪ್ಪಟ್ಟಾಗಿ ಜಾಸ್ತಿ ಬೆಳೀತಾ ಹೋಗ್ತದೆ. ಆದ್ದರಿಂದ ಭಗವಂತನ ಎಷ್ಟೋ ಒಂದು ಲೀಲೆಗಳಿಗೆ ಈ ದಿವಸ ಸಾಕ್ಷಿಯಾಗಿದೆ. We say Akshaya Tritiya has many important pastimes, many important incidences in the history. Why? Because today the constellations of the stars and planets are arranged in such a way that are very auspicious. ಇವತ್ತು ನೀವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. That will multiply in your life. Krishna's blessings will increase in your life today because you have received Krishna's blessings on Akshaya Tritiya. Some of you, all of you have offered seva to the Lord. ತನು ಮನ ಧನಗಳಿಂದ ನೀವು ಭಗವಂತನ ಸೇವೆಯನ್ನು ಮಾಡಿದ್ದೀರಿ. Whatever you have done, that will multiply in your life. ಸೇವೆಗೆ, ಭಗವಂತನ ಸೇವೆಗೆ ಇನ್ನೂ ಅವಕಾಶ ಸಿಗುತ್ತೆ, ಜಾಸ್ತಿ ಅವಕಾಶ ಸಿಗ್ತದೆ. ನೀವು ಏನು ಕೆಲಸವನ್ನು ಇವತ್ತು ಮಾಡ್ತೀರೋ ಆ ಕೆಲಸ ಹೆಚ್ಚಾಗ್ತಾ ದುಪ್ಪಟ್ಟಾಗ್ತಾ ಹೋಗ್ತದೆ ನಿಮ್ಮ ಜೀವನದಲ್ಲಿ. ಇದು ಇವತ್ತಿನ ವಿಶೇಷ ಅಕ್ಷಯ ತೃತೀಯ. ಇವತ್ತು ಯಾವುದೇ ಮುಹೂರ್ತ ನೋಡಬೇಕಾಗಿಲ್ಲ. ರಾಹುಕಾಲ, ಗುಳಿಗೆ ಕಾಲ, ಒಳ್ಳೆದಿದೆಯೋ ಒಳ್ಳೆದಿಲ್ಲವೋ, ಎಷ್ಟೊತ್ತಿಗೆ ಮಾಡಬೇಕು, ಯಾವ ಲೆಕ್ಕವನ್ನೂ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ಅಕ್ಷಯ ತೃತೀಯ. ಇಂತಹ ಶುಭ ದಿನದಂದು ನಾವಿಲ್ಲಿ ಭಗವಂತನ ಆರಾಧನೆಗೆ ಗೋಸ್ಕರ ಎಲ್ಲರೂ ಸೇರಿ ಇಷ್ಟು ಹೊತ್ತು ಕಾಲ ನಾವು ಭಗವಂತನ ಆರಾಧನೆಯನ್ನು, ಪೂಜೆಯನ್ನು, ಹೋಮವನ್ನು, ಅಭಿಷೇಕವನ್ನು ಮಾಡಿದ್ದೀವಿ. ನೀವೆಲ್ಲರೂ ಅದರಲ್ಲಿ ಪಾಲ್ಗೊಂಡಿದ್ದೀವಿ. ಕೃಷ್ಣನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿವಸ. ನಾವೆಲ್ಲ ಪರಶುರಾಮ ಕ್ಷೇತ್ರದಲ್ಲಿ ಹುಟ್ಟಿದ್ದೇವೆ. ಭಗವಂತ ಪರಶುರಾಮನ ಅವತಾರ ಆದಂತಹ ದಿವಸ. ಶ್ರೀ ಪರಶುರಾಮ ಭಗವಾನ್ ಕೀ. ಈ ಪರಶುರಾಮ ಸೃಷ್ಟಿಯಲ್ಲಿ ಭಗವಂತನ ಒಂದು ಜಾಗ ಮಾಡಿಕೊಟ್ಟಿದ್ದಾನೆ. ನಮ್ಮ ಜಾಗ ಇರಲಿಲ್ಲ. ನಮ್ಮ ಮನೆ, ನಮ್ಮ ಜಾಗ ಎಲ್ಲ ಭಗವಂತ ಪರಶುರಾಮ ಸೃಷ್ಟಿಯಲ್ಲಿ ನಮಗೆ ಸಿಕ್ಕಿದೆ. ಆ ಪರಶುರಾಮನ ಅವತಾರ ಆದಂತಹ ದಿವಸ. ಹೀಗೆ ಎಷ್ಟೊಂದು ವಿಚಾರಗಳು ಇವತ್ತು ಆಗಿದೆ. ಹಿಂದಿನ ನಮ್ಮ ಪುರಾಣದಲ್ಲಿ ಇದರ ಉಲ್ಲೇಖ ಇದೆ. ಕೃಷ್ಣ ಸುಧಾಮನನ್ನು ಭೇಟಿ ಮಾಡಿದಂತಹ ದಿವಸ. ಸುಧಾಮ ಕೃಷ್ಣ ನೋಡಿ, ನೀವೆಷ್ಟು ಚಿಕ್ಕ ಸೇವೆ ಮಾಡಿದ್ರು ಅದನ್ನು ಮರೆಯೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಯಥಾರ್ಥವಾಗಿ ನಿಮಗಿರುವಂತಹ ಶಕ್ತಿಯಲ್ಲಿ ನೀವು ಎಷ್ಟು ಯಥಾಶಕ್ತಿ ನೀವು ಸೇವೆಯನ್ನು ಮಾಡಿದರೆ ನಿಮ್ಮ ಶಕ್ತಿ ಎಷ್ಟಿದೆ ಅಂತ ಭಗವಂತ ನೋಡುವುದಿಲ್ಲ. ಭಗವಂತ ಯಥಾಶಕ್ತಿ ಮಾಡಿದ್ದೀರಾ ಅಂತ ಮಾತ್ರ ನೋಡ್ತಾನೆ ವಿನಃ ಎಷ್ಟು ಮಾಡಿದ್ದೀರಾ. ಯಾರೋ ಒಬ್ಬರು ಹುಂಡಿಗೆ 10 ರೂಪಾಯಿ ಹಾಕಿರ್ಬೋದು, ಯಾರೋ ಒಬ್ಬರು 1 ಲಕ್ಷ ಹಾಕಿರ್ಬೋದು. 10 ರೂಪಾಯಿ ಹಾಕಿದವನ ಹತ್ರ ಬರೀ 100 ರೂಪಾಯಿ ಇತ್ತು, ಅದರಲ್ಲಿ 10 ರೂಪಾಯಿ ಹಾಕಿದ್ದಾನೆ. 1 ಲಕ್ಷ ಹಾಕಿದವನ ಹತ್ರ 1 ಕೋಟಿ ಇತ್ತು, 1 ಲಕ್ಷ ಹಾಕಿದ್ದಾನೆ. ಕೃಷ್ಣನ ದೃಷ್ಟಿಯಲ್ಲಿ ಯಾರ ಮೇಲೂ 10 ರೂಪಾಯಿ ಮೇಲೋ 1 ಲಕ್ಷದವರ ಮೇಲೋ 10 ರೂಪಾಯಿಯವ್ರ ಮೇಲೂ. ಯಾಕೆಂದ್ರೆ 10% ಹಾಕಿಬಿಟ್ಟಿದ್ದಾನೆ ಭಗವಂತ. ಇನ್ನೊಬ್ಬ ಬರೀ 1% ಹಾಕಿ. ಕೃಷ್ಣ ನಾವು ಭಗವಂತನಿಗೆ ಎಷ್ಟು ಕೊಡ್ತೀವಿ ಅಂತ ನೋಡೋದು ವಿನಃ ಎಷ್ಟು ನಾವು ನಮಗೆ ಇಟ್ಕೊಳ್ತೀವಿ ಅಂತ. ಹಾಗೆ ಸುಧಾಮನಿಗೆ ಕೃಷ್ಣನಿಗೆ ಕೊಡಲಿಕ್ಕೆ ಏನೂ ಇರಲಿಲ್ಲ.
ಅದಕ್ಕೊಂದು ಸ್ವಲ್ಪ ಅವಲಕ್ಕಿಯನ್ನು ತಗೊಂಡು ಅದನ್ನು ಕೃಷ್ಣ ಎಷ್ಟು ಸಂತೋಷದಲ್ಲಿ ಸ್ವೀಕರಿಸ್ತಾನೆ ಅಂದರೆ ಮೃಷ್ಟಾನ್ನ ಭೋಜನಕ್ಕಿಂತಲೂ ಮಿಗಿಲಾಗಿ ಸಂತೋಷದಿಂದ ಕೃಷ್ಣ ತಿಂತಾ ಇರುವಾಗ ರುಕ್ಮಿಣಿ ದೇವಿ ಬಂದು ನನಗೆ ಕೊಡ್ತಾ ಇಲ್ಲ, ನೀವು ನನಗೂ ಕೊಡಿ ಸ್ವಲ್ಪ ಅಂತ ಎಲ್ಲ ಜಗಳ ಆಡ್ಕೊಂಡು ಆ ಚಿಕ್ಕ ಸ್ವಲ್ಪ ತಗೊಂಡು ಹೋಗಿದಂತಹ ಆ ಅವಲಕ್ಕಿಯನ್ನ ಕೃಷ್ಣನ ಪರಿವಾರದವರೆಲ್ಲ ಸಂತೋಷದಲ್ಲಿ ಸ್ವೀಕರಿಸ್ತಾರೆ. ಸುಧಾಮ ಮತ್ತೆ ಮನೆಗೆ ಹೋಗಿ ನೋಡಿದರೆ ಅವನ ಚಿಕ್ಕದಾದಂತಹ ಮನೆ ದೊಡ್ಡದಾದಂತಹ ಅರಮನೆಯಾಗಿದೆ. Like this, Krishna has blessed Sudama by considering his devotional service to Devi. In the Bhagavad Gita, Krishna said, Patram pushpam phalam toyam yo me bhaktya prayachati tadaham bhakti uparatam ashnami prayatatmanah. ಕೃಷ್ಣನನ್ನು ಸಂಪ್ರೀತಗೊಳಿಸಲಿಕ್ಕೆ ಕಷ್ಟ ಇಲ್ಲ. ಪತ್ರಂ ತುಳಸಿ ಎಲೆಯನ್ನು ಅರ್ಪಿಸಿದ್ರೆ ಸಾಕು, ಪುಷ್ಪಂ ಒಂದು ಹೂವು ಅರ್ಪಿಸಿದ್ರೆ ಸಾಕು, ಎಲ್ಲೂ ಸಿಗ್ತದೆ ನಿಮಗೆ. ನಿಮ್ಮ ಮನೆ ಮುಂದೆ ಇರ್ತದೆ, ಇಲ್ಲ ಪಕ್ಕದವ್ರ ಮನೆ ಇದೆ. ಫಲಂ ಏನೋ ಹಣ್ಣು, ತೋಯಂ ಏನು ಇಲ್ಲ ಅಂದ್ರೆ ನೀರು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಬಂದು ನಮಗೆ ಅರ್ಪಿಸಿದ್ರೆ ಇದನ್ನು ಸ್ವೀಕರಿಸ್ತೀವಿ. ಕೃಷ್ಣ ಸ್ವೀಕರಿಸಿದ ಮೇಲೆ ಏನ್ ಬೇಕು? ಕೃಷ್ಣ ಸ್ವೀಕಾರ ಮಾಡಿದ ಅಂತ ಆದರೆ ನಮ್ಮ ಜನ್ಮ ಮೃತ್ಯು ಜರ ವ್ಯಾಧಿ ಇಂತಹ ದೊಡ್ಡದಾದಂತಹ ಭವಸಾಗರದಲ್ಲಿ ನಾವು ಮುಳುಗಿದ್ದೀವಿ. ಅದರಿಂದ ನಮಗೆ ರಕ್ಷಣೆ. ನಿಮಗೆಲ್ಲರಿಗೂ ಸಾಗರದ ಪರಿಚಯ ಇರುತ್ತೆ. ಎಲ್ಲರೂ ಸಾಧಾರಣವಾಗಿ ಈ ಮಂಗಳೂರು ಉಡುಪಿ ಭಾಗದಲ್ಲಿ ಸೈಂಟ್ ಮೇರೀಸ್ ಐಲ್ಯಾಂಡ್ ಹೋಗುವಾಗ ನಡುವಿನಲ್ಲಿ ಸಾಗರ ಎಷ್ಟು ದೊಡ್ಡದು. ನಿಮ್ಮನ್ನೊಂದು ಹೆಲಿಕಾಪ್ಟರ್ ತಗೊಂಡು ಹೋಗ್ಬಿಟ್ಟು ಅರಬ್ಬಿ ಸಮುದ್ರದ ನಡುವಿನಲ್ಲಿ ಬಿಟ್ಟರೆ ಏನಾಗ್ತದೆ? ಎಂತಹ ಈಜು ಪಟ್ಟು ಕೂಡ ಮತ್ತೆ ಈ ಕಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸಾಗರ ಅಂದ್ರೆ ಅಷ್ಟು ದೊಡ್ಡದು. ನಮ್ಮ ಜೀವನದಲ್ಲಿ ಜನ್ಮ ಮತ್ತೆ ಮೃತ್ಯು ಮತ್ತೆ ಜರ ವ್ಯಾಧಿ ಅಂದ್ರೆ ಹುಟ್ಟು ಸಾವು ವ್ಯಾಧಿ ಮುಪ್ಪು ಇದೆಲ್ಲ ಇಂತಹ ಒಂದು ದೊಡ್ಡದಾದಂತಹ ಸಾಗರದಲ್ಲಿ ನಾವೆಲ್ಲ ಇದ್ದೇವೆ. ಇದನ್ನು ಯಾರು ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂತಹ ಸಾಗರದಿಂದ ಮುಕ್ತಿ ಸಿಗ್ಬೇಕಂತಾದ್ರೆ ಭಗವಂತನ ಅನುಗ್ರಹ. ಭಗವಂತ ತನ್ನ ಗರುಡ ವಾಹನನಾಗಿ ಬಂದು ನಿಮ್ಮ ಕೈಯನ್ನ ಹಿಡಿದು ಭವಸಾಗರದಿಂದ ಮೇಲೆತ್ತಾನೆ. ಅದೇ ನೀವು ಪತ್ರಂ ಪುಷ್ಪಂ ಫಲಂ ತೋಯಂ ಏನೋ ಒಂದು ಸ್ವಲ್ಪ ಭಗವಂತನಿಗೆ ಸೇವೆಯನ್ನು ಮಾಡಿದರೆ ಅಂತಹ ಒಂದು ಸಂದೇಶವನ್ನು ಸಾರಲಿಕ್ಕೋಸ್ಕರ ಕೃಷ್ಣನ ಪ್ರತಿಯೊಂದು ಲೀಲೆಗಳು ಭಗವದ್ಗೀತೆಯ ವೇದದ ಸಾರವನ್ನ ಆ ಸಂದೇಶವನ್ನು ನಮಗೆ ಕೊಡಬೇಕಂತ ಆ ಲೀಲೆಗಳನ್ನು ಕೃಷ್ಣ ಮಾಡಿದ್ದಾನೆ. ಕುಚೇಲನ ಕೈಯಲ್ಲಿ ಸುಧಾಮನ ಕೈಯಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ತಗೊಂಡು ಅವನ ಅನುಗ್ರಹವನ್ನು ಮಾಡಿದ್ದಾನೆ. ಆ ದಿವಸ ಇವತ್ತು ಜಗನ್ನಾಥಪುರಿಯಲ್ಲಿ ಇವತ್ತಿನಿಂದ ಜಗನ್ನಾಥ ರಥವನ್ನ ಸಿದ್ಧ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಅನೇಕ ಲೀಲೆಗಳು ಆದಂತಹ ದೇವಸ್ಥಾನ ಕ್ಷೇತ್ರ. ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ಬಂದು ಇದರಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ಮ ಯಥಾಶಕ್ತಿ ನೀವು ಸೇವೆಯನ್ನು ಮಾಡಿದ್ದೀರಿ. ತನು ಇರ್ಬೋದು, ಮನ ಇರ್ಬೋದು, ಧನ ಇರ್ಬೋದು, ನಿಮ್ಮ ಯಥಾಶಕ್ತಿಯಾಗಿ ಭಗವಂತನ ಸೇವೆಯನ್ನು ಮಾಡಿದ್ದೀರಿ. ಸುಮ್ಮನೆ ಅಲ್ಲಿ ಕೂತು ಭಗವಂತನ ಪೂಜೆಯನ್ನ ಭಗವಂತನ ಹೋಮವನ್ನು ನೋಡಿದ್ದೀರಿ. ಅದೇ ಒಂದು ದೊಡ್ಡ ಸೇವೆ. ಈ ಸೇವೆಯನ್ನು ಮಾಡೋದರ ಮೂಲಕ ನೀವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಇವತ್ತು ಈ ಅಕ್ಷಯ ತೃತೀಯ ದಿವಸ. ಇವತ್ತು ನಮ್ಮ ದೇವಸ್ಥಾನದಲ್ಲಿ ಶ್ರೀ ಶ್ರೀ ಕೃಷ್ಣ ಬಲರಾಮರ ದೇವಸ್ಥಾನದಲ್ಲಿ ಹೊಸದಾಗಿ ಮಾಡಿದಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳು, ಶ್ರೀ ನಿತ್ಯಾನಂದ ಪ್ರಭುಗಳು, ಭಗವಂತನ ಸಂಪೂರ್ಣ ಸ್ವರೂಪವಾದಂತಹ ಭಗವಾನ್ ಕೃಷ್ಣ ಮತ್ತು ಬಲರಾಮರ ಅವತಾರವಾದಂತಹ ಜಗನ್ನಾಥ್, ಗೌರಾಂಗ ಮತ್ತು ನಿತ್ಯಾನಂದ ಪ್ರಭುಗಳು ಅವರು ನಮ್ಮೆಲ್ಲರನ್ನು ಉದ್ಧಾರ ಮಾಡಲಿಕ್ಕೆ
ಪತಿತರಾದಂತಹ ಪತಿತ ಪಾವನರು ಅವರು, ಪತಿತರಾದಂತಹ ನಮ್ಮೆಲ್ಲರನ್ನ ಉದ್ಧಾರ ಮಾಡಲಿಕ್ಕೆ ಕಲಿಯುಗದಲ್ಲಿ ಜನ್ಮ ಎತ್ತಿ ಬಂದಿದ್ದಾರೆ. ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಾಕಪಾದ ಆಶ್ರದಂ ಯಜ್ಞೈ ಸಂಕೀರ್ತನೈ ಪ್ರಾಯು ಯಜಂತೆ ಸುಮೇಧ ಸಹ. ಎಲ್ಲ ಬುದ್ಧಿವಂತರು ತಿಳಿದವರು ಈ ಭಗವಂತನ ಸಂಕೀರ್ತನೆಯನ್ನು ಮಾಡೋದರ ಮೂಲಕ ಗೌರ ನಿತ್ಯಾನಂದ ಪ್ರಭುಗಳನ್ನು ಸುಪ್ರೀತಗೊಳಿಸಬಹುದು. ಕೃಷ್ಣನಿಗೆ ಪತ್ರ ಪುಷ್ಪಂ ಫಲಂ ತೋಯಂ ಕೊಡಬೇಕು, ಅದರ ಖುಷಿ ಪುಷ್ಪ. ಚೈತನ್ಯ ಮಹಾಪ್ರಭುಗಳಿಗೆ ಅದು ಕೊಡಬೇಕಾಗಿಲ್ಲ. ಚೈತನ್ಯ ಪ್ರಭುಗಳಿಗೆ ಏನು ಕೊಡಬೇಕು? ಚೈತನ್ಯ ಮಹಾಪ್ರಭುಗಳು ಗೌರಾಂಗ ನಿತ್ಯಾನಂದ ಕೃಷ್ಣ ಬಲರಾಮರ ಅವತಾರಕ್ಕೆ ಅವರ ಎದುರುಗಡೆ ನಿಂತು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಹೇಳಿದ್ರೆ ಸಾಕು, ನಿಮ್ಮ ಹೆಸರನ್ನ ಬರ್ಕೊಂಡು ಬಿಡ್ತಾರೆ. ಆಯ್ತು, ನಿಮ್ಗೆ ರಿಜಿಸ್ಟರ್ ಆಗಿದೆ. ಈ ಭವಸಾಗರದಿಂದ ಮುಕ್ತಿ ಆಗಲಿಕ್ಕೆ ನಿಮಗೆ ರಿಜಿಸ್ಟರ್ ಆಗಿದೆ ನಿಮ್ಮ ಹೆಸರು. ಸೊ ಇವತ್ತು ವಿಶೇಷವಾದಂತಹ ಹಬ್ಬವನ್ನು ಮಾಡಿದ್ದೇವೆ. ಗೌರನಿತಾಯಿಯವರು ತಮ್ಮ ಹೊಸ ರೂಪದಲ್ಲಿ, ಹೊಸ ವಿಗ್ರಹದಲ್ಲಿ ನಮ್ಮ ಹೊಸ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ. ಅಂತಹ ವಿಶೇಷ ಈ ಒಂದು ಆಧ್ಯಾತ್ಮಿಕ ಪರಿಸರ, ಆಧ್ಯಾತ್ಮಿಕ ಆ ಒಂದು ನಮ್ಮ ಮನಸ್ಥಿತಿ, ನಮ್ಮ ಒಂದು ಪ್ರಜ್ಞೆ, ಆಧ್ಯಾತ್ಮಿಕ ಪ್ರಜ್ಞೆ, ಕೃಷ್ಣನ ಮೇಲೆ ಇರ್ತಕ್ಕಂತಹ ನಮ್ಮ ಭಕ್ತಿ, ಅದೆಲ್ಲ ಈ ಅಕ್ಷಯ ತೃತೀಯದ ವಿಶೇಷ ದಿವಸದಂದು ಅದು ಜಾಸ್ತಿ ಆಗ್ತಾ ಹೋಗಲಿ, ಭಗವಂತ ನಮಗೆ ಅನುಗ್ರಹ ಮಾಡಲಿ ಅಂತ ಈ ದಿವಸ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಈಗ ನಿತ್ಯಾನಂದ ಗೌರವರು ವಿಶೇಷ ಅಲಂಕಾರಗಳು ನಡೆದು ಭಗವಂತನಿಗೆ ಚಪ್ಪನ್ ಭೋಗ್ 56 ವಿಧವಾದ ತಿಂಡಿಗಳನ್ನು ಭಗವಂತನಿಗೆ ಒಳಗಡೆ ನೈವೇದ್ಯವನ್ನು ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸಾಗಿ ಮಾಡಿದ್ದೀರಿ. ಹಾಗೂ